ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು. ವಿಚಾರ ಏನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮಾಲೆಗಳು, ದೇವರ ಹೆಸರಲ್ಲಿ ಮಾಲೆ ಹಾಕೊಳ್ಳೋದು ತುಂಬ ಜಾಸ್ತಿ ಆಗಿದೆ. ದೇವರಿದ್ದಾನೆ, ದೇವರಿರೋದಕ್ಕೆ ನಾವೆಲ್ಲ ಇರೋದು, ದೇವರಿರೋದಕ್ಕೆ ಮಳೆ ಬೆಳೆ ಆಗ್ತಾ ಇರೋದು, ಗೊತ್ತಾಯ್ತಾ? ದೇವರಿಲ್ಲ ಅಂತ ಹೇಳೋಕ್ಕಾಗಲ್ಲ, ದೇವರು ಇದ್ದೇ ಇದ್ದಾನೆ, ದೇವರಿರೋದ್ರಿಂದನೇ ಮಳೆ ಬರ್ತಾ ಇರೋದು. ಅದರಿಂದ ಅತಿ ಹೆಚ್ಚು ತಲೆಯಲ್ಲಿ ತುಂಬ್ಕೋಬೇಡಿ. ದೇವರನ್ನು ಮನಸ್ಸಲ್ಲಿ ಇಟ್ಕೊಂಡು ಭಾಳ ಅದ್ಭುತವಾಗಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವರು ಖಂಡಿತ ಎಲ್ಲರಿಗೂ ಒಲಿತಾನೆ. ಅದು ಬಿಟ್ಬಿಟ್ಟು ನಮ್ಮ ಮನೆ ದೇವ್ರನ್ನ ಬಿಟ್ಬಿಟ್ಟು ಯಾವುದೇ ದೇವರು ಮಾಲೆ ಹಾಕಿ ಕೂತ್ಕೊಂಡ್ರೆ ನಮ್ಮನ್ನು ಯಾವ ದೇವರೂ ಕಾಪಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಮಕ್ಕಳಿಗೆ ದೇವರು ಮತ್ತು ಧರ್ಮ ಅನ್ನೋದು ಒಂದು ತಲೆಗೆ ತುಂಬ್ತಾ ಇದ್ದೀರಿ, ತುಂಬ್ರಿ. ಅದರ ಜೊತೆಗೆ ವಿದ್ಯೆ ಎಂಬ ಮಾಲೆಯನ್ನು ಮಕ್ಕಳ ಹೆಗಲ ಮೇಲೆ ಹಾಕಿ, ದೇವರ ಎಂಬ ಮಾಲೆಯನ್ನು ಮಕ್ಕಳ ಹೆಗಲ ಮೇಲೆ ಹಾಕಕ್ಕೆ ಹೋಗಬೇಡಿ. ಈಗಲೇ ಮಕ್ಕಳು ಹೊರೆ ವರ್ಷಕ್ಕೆ ಹೋಗಬೇಡಿ. ನಾವು ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು. ವಿದ್ಯೆ ಬುದ್ಧಿ ಕಲಿಸಿದ್ರೆ ಮುಂದೆ ಅವ್ರ ಜೀವನಕ್ಕೆ ಭಾಳ ಅದ್ಭುತವಾಗಿರುತ್ತೆ. ಅದರಿಂದ ವಿದ್ಯೆ ಬಿಟ್ಬಿಟ್ಟು ದೇವರ ಹೆಸರಲ್ಲಿ ಮಾಲೆ ಒಳಕ್ಕೆ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ, ಅದು ಏನಕ್ಕೂ ಬರೋದಿಲ್ಲ. ದೇವರಿದ್ದಾನೆ, ಕೈ ಮುಗಿರಿ. ನೋಡಿ, ನಮ್ಮ ಧರ್ಮ ಹೆಂಗಪ್ಪ ಅಂದರೆ, ನಮ್ಮ ದೇಶದಲ್ಲಿ ಸುಮಾರು ಧರ್ಮಗಳಿದ್ದಾವೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ನು, ಬೌದ್ಧ, ಜೈನರು, ಇನ್ನು ಅನೇಕ ಧರ್ಮಗಳು ಇದಾವಲ್ಲ. ನೋಡಿ, ಕ್ರಿಶ್ಚಿಯನ್ ಧರ್ಮದ ವಿರುದ್ಧ ಅವ್ರು ಯಾರೋ ಎಲ್ಲೂ ಮಾತಾಡಲ್ಲ. ಅಲ್ಲಿ ಒಗ್ಗಟ್ಟಿಲ್ಲಂದ್ರೂ ಕೂಡ ಒಗ್ಗಟ್ಟು ತೋರಿಸ್ಕೊಂತಾರೆ. ಅವರು ಕಿತ್ತಾಡೋದಿಲ್ಲ, ಅವ್ರ ಧರ್ಮದ ಬಗ್ಗೆ ಎಲ್ಲಿ ಅಪಪ್ರಚಾರ ಮಾಡಲ್ಲ. ಮುಸ್ಲಿಮ್ಸವರು ಅಷ್ಟೇ, ಅವ್ರ ಧರ್ಮದ ಬಗ್ಗೆ ಯಾರು ಮಾತಾಡಲ್ಲ, ಉಸಿರೇ ಬಿಡಲ್ಲ. ಜೈನರು ಅಷ್ಟೇ, ಅವರಂತೂ ಬರೋದೇ ಇಲ್ಲ ಅವ್ರ ಬೀದಿಗೆ. ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಮನೆಗೊಬ್ಬೊಬ್ಬರು ಬೈಯಕ್ಕೆ ರೆಡಿ ಇರ್ತಾರೆ. ಯಾಕಂದರೆ ಒಗ್ಗಟ್ಟಿಲ್ಲ. ಹಿಂದೂ ಆಗಿದ್ರೂ ಕೂಡ ಹಿಂದೂ ಅಂತ ಹೇಳ್ಕೊಳ್ಳೋಕ್ಕೆ ಅಸಹ್ಯ ಪಡ್ತಾ ಇದ್ದಾರೆ. ಯಾಕಂದರೆ ಜಾತಿಗಳು, ಸಿಕ್ಕಾಪಟ್ಟೆ ಜಾತಿಗಳು ನಮ್ಮಲ್ಲಿ. ಇವಾಗ ಕ್ರಿಶ್ಚಿಯನ್ನಲ್ಲೂ ಇವಾಗ ಅನೇಕ ಜನ ಈ ಕಡೆ ತುಮಕೂರು, ರಾಮನಗರ ಜಿಲ್ಲೆ, ಇಲ್ಲ ಕನಕಪುರ ಕಡೆ ಎಲ್ಲ ತುಂಬ ಜನ ನಮ್ಮ ಹಿಂದೂಗಳು ಕ್ರಿಶ್ಚಿಯನ್ನಿಗೆ ಕನ್ವರ್ಟ್ ಆಗಿದ್ದಾರೆ. ತುಂಬ ಜನ ನನಗೂ ಗೊತ್ತಿದ್ದಾರೆ. ನಮ್ಮ ಜನಗಳು ಎಷ್ಟೋ ಜನ ಕನ್ವರ್ಟ್ ಆಗ್ಬಿಟ್ಟವ್ರೆ. ಹೋಗಿ ಅಲ್ಲಿ ಕ್ರಿಶ್ಚಿಯನ್ನಿಗೆ ಹೋಗಿ ಕೂಡ ಲಿಂಗಾಯತ ಕ್ರಿಶ್ಚಿಯನ್ನು, ಇನ್ನು ಜಾತಿಗಳು ಏನೇನು ಜಾತಿ, ದಲಿತ ಕ್ರಿಶ್ಚಿಯನ್ನು, ಈ ಥರ ಜಾತಿಗಳು ಹೆಸರು ಹೇಳ್ಕೊಂಡು ಮುಂದೆ ಕ್ರಿಶ್ಚಿಯನ್ ಅಂತ ಹಾಕೋರೆ. ಅಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ಜಾತಿ ಇಲ್ಲದೇ ಇದ್ರೂ ಕೂಡ ಅಲ್ಲಿ ಜಾತಿಗಳನ್ನು ಹುಟ್ಟಾಕ್ತಾ ಇದ್ದಾರೆ. ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದರೆ ಧರ್ಮ ಅಂತ ಇಲ್ಲ, ಅಲ್ಲಿ ಕೂಡ ಈ ಹಿಂದೂ ಧರ್ಮದ ಜಾತಿಗಳನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ ತಗೊಂಡೋಗಿ. ಯಾಕೆ? ಸರ್ಕಾರದ ಫೆಸಿಲಿಟಿಗೋಸ್ಕರ. ಹಂಗನಾಗಿದ್ರೆ ಯಾಕೆ ಹೋಗಿ ಸೇರ್ಕೊಬೇಕಾಗಿತ್ತು? ಇಲ್ಲೇ ಇರ್ಬೋದಿತ್ತಲ್ಲ. ಇದನ್ನು ಮಾಡ್ಕೊಳಂಗಿದ್ರೆ ಅಲ್ಲಿ ಯಾಕ್ರಿ ಹೋಗ್ಬೇಕಾಗಿತ್ತು? ಏನು ಇಲ್ಲಿ ಏನು ನಿಮಗೆ ನಿಮಿಷ ಕೊಟ್ಟಿದ್ರಾ? ಇಲ್ಲಿ ಯಾರು ಬಂದು ಮನೆಗೆ ಬಂದು ಏನು ನಿಮ್ಗೆ ನಾನು ಕತ್ತೆ ಪಟ್ಟಿ ಹಚ್ಕಿದ್ರಾ? ಇಲ್ಲ ಗನ್ ತಗೊಂಡು ಶೂಟ್ ಮಾಡ್ತಿದ್ರ ಬಂದು? ಇಲ್ವಲ್ಲ, ಯಾರು ನಿಮಿಷ ಕೊಟ್ಟಿಲ್ವಲ್ಲ. ಏನು ಅಲ್ಲಿ ಹೋಗಿ ಏನು ದೊಡ್ಡ ಮೇಧಗಳಾಗ್ಬಿಟ್ಟಿದ್ರೆ ಹೋಗ್ಬಿಟ್ಟು? ಏನಿಲ್ವಲ್ಲ. ಇಲ್ಲಿ ದುಡ್ಕೊಂಡು ತಿನ್ನಬೇಕು, ಅಲ್ಲಿ ದುಡ್ಕೊಂಡು ತಿನ್ನಬೇಕು, ಇಲ್ಲಿನೂ ಅನ್ನ ತಿನ್ನಬೇಕು, ಅಲ್ಲಿನೂ ಅನ್ನ ತಿನ್ನಬೇಕು. ದಯವಿಟ್ಟು ನಮ್ಮವರು ಅಷ್ಟೇ ದೇವ್ರ ಹೆಸರಲ್ಲಿ ಮಾಲೆ ಒಳಕೊಂಡು ಸುಮ್ಮನೆ ಕಿಚ್ಚೊಚ್ಕೊಂಡು ಇದರಿಂದ ಏನೂ ಪ್ರಯೋಜನ ಇಲ್ಲ. ಮಕ್ಕಳಿಗೆ ವಿದ್ಯಾ ಎಂಬ ಮಾಲೆಯನ್ನು ಹೆಗಲ ಮೇಲೆ ಹಾಕಿದರೆ ವಿದ್ಯೆ ಕಲಿತು ಮುಂದೆ ಬುದ್ಧಿವಂತರಾಗ್ತಾರೆ. ಇಲ್ಲ ಅಂದರೆ ಆಮೇಲೆ ತಲೆಯಲ್ಲಿ ಸಗಣಿ ತುಂಬಿಕೊಂಡು ಇವಾಗೆಲ್ಲ ನೋಡ್ತಾ ಇದ್ದೀವಲ್ಲ. ನಮಗೆ ಹೇಳ್ತಾ ಇದ್ರು ಮಾಸ್ಟ್ರು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಂದೇಳಿ. ಇವತ್ತಿನ ಹಂಗಲ್ಲ, ಇಂದಿನ ಮಕ್ಕಳೇ ಮುಂದಿನ ಪುಂಡ ಪೋಖ್ರಿಗಳು ಅಂತಂದು ಹೇಳ್ಬೇಕಾಗತ್ತೆ. ಅಂಥ ಪರಿಸ್ಥಿತಿ ಇದೆ, ಆಲ್ರೆಡಿ ಬಂದಿದ್ದಾವೆ. ಇವಾಗ 5ನೇ ಕ್ಲಾಸ್ ಮಕ್ಕಳೆಲ್ಲ ಒಂಥರ ರೌಡಿ ಥರ ರೋಡಲ್ಲಿ ನೋಡ್ತಾ ಇದ್ದೀವಿ ನಾವು. ಹಿಂಗೆ ಆಟ ಆಡ್ತಾವೆ, ರೌಡಿ ಥರ ಆಟ ಆಡ್ತಾ ಇದ್ದಾವೆ. ಅದರಿಂದ ಬೇಡ. ನೋಡಿ, ನಾವು ನೋಡಿದ್ದು ಅಯ್ಯಪ್ಪ ಸ್ವಾಮಿ ಮಾಲೆ, ಅದು ಕಡಿಮೆ ಇತ್ತು, ಬಹಳ ಕಡಿಮೆ ಇತ್ತು ನಾವು ಸಣ್ಣರಿದ್ದಾಗ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಜನ ಅಯ್ಯಪ್ಪನ ಸ್ವಾಮಿ ಮಾಲೆ ಹಾಕ್ತಾ ಇದ್ದಾರೆ. ಅದು ಒಂದು ತಂದೆ ತಾಯಿನೇ ದೇವ್ರು ನಮಗೆ ಅದಕ್ಕಿಂತ ದೇವರು ಎಲ್ಲೂ ಸಿಗಲ್ಲ, ಎಲ್ಲೆಲ್ಲಿ ಹುಡುಕ್ಯಾರು ಸಿಗಲ್ಲ. ದೇವರಿದ್ದಾನೆ. ನಾವು ಒಳ್ಳೆ ಕೆಲಸ ಮಾಡಿದರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ ನಮ್ಮನ್ನು ಕಾಪಾಡ್ತಾನೆ. ಅದು ಬಿಟ್ಟು ನಾವು ಅಪ್ಪ ಅಮ್ಮನ ತಗೊಂಡೋಗಿ ಆಶ್ರಮಕ್ಕೆ ಬಿಡೋದು, ಎಲ್ಲೆಲ್ಲೋ ಬಿಟ್ಬಿಡೋದು, ಈ ರೀತಿ ಇದ್ದರೆ ನಮಗೆ ದೇವ್ರು ಒಳ್ಳೇದು ಮಾಡ್ತಾನ. ಮತ್ತು ಇವಾಗ ಆಂಜನೇಯನ ಮಾಲೆ ಶುರುವಾಗಿದೆ. ಆಂಜನೇಯನ ಮೇಲೆ ನಾವು ನೋಡೇ ಇರಲಿಲ್ಲ, ಆಂಜನೇಯ ಮೇಲೆ ನಮಗೆ ಗೊತ್ತೇ ಇರಲಿಲ್ಲ. ಇಷ್ಟು ವರ್ಷ ಆಯ್ತು ನಮಗೆ. ಈಗ ಸುಮಾರು ಒಂದು 2-3 ವರ್ಷದಿಂದ ಅದು ಆಂಜನೇಯನ ಮಾಲೆ ಶುರುವಾಗಿದೆ. ಆಮೇಲೆ ನಮ್ಮೂರಲ್ಲಿ ಇವಾಗ ಕೊಟ್ಟೂರೇಶ್ವರ ಮಾಲೆನೂ ಶುರು ಮಾಡ್ಕೊಂಡವ್ರೆ. ಈಗ ಒಂದು 7-8 ವರ್ಷದಿಂದ ಅದನ್ನು ಶುರು ಮಾಡ್ಕೊಂಡವ್ರೆ. ನಮಗೆ ಗೊತ್ತೇ ಇಲ್ಲ. ಅದು ಒಂದು 3ರಲ್ಲೆಲ್ಲ ಆಗ್ತಾ ಇದ್ದಾರೆ ಹುಡುಗರೆಲ್ಲ. ಬೇಡ ಅಂದ್ರೂ ಆಗ್ತಾ ಇದ್ದಾರೆ. ಈ ರೀತಿ ವಿದ್ಯೆ ಕಲೀರಿ, ಫಸ್ಟು ವಿದ್ಯೆ ಬುದ್ಧಿ ಕಲೀರಿ. ದೇವರು ನಿಮ್ಮನ್ನು ಕಾಪಾಡ್ತಾನೆ. ಇವು ಎಲ್ಲ ದೇವರಿದ್ದಾನೆ,
ಮಾಡೋದೆಲ್ಲ ಮಾಡಿಬಿಟ್ಟು ಮಾಲ್ಯಕ್ಕೆ ಕೂತ್ಕೊಂಡ್ರೆ ದೇವ್ರು ನಮಗೆ ಒಳ್ಳೇದು ಮಾಡ್ತಾನ? ಎಲ್ಲ ಒಂದಾಗೋದು ನೋಡಿ. ಈ ಜಾತಿಗಳನ್ನು ಬಿಟ್ಟಾಕಿ ನಾವೆಲ್ಲ ಒಂದೇ, ಎಲ್ಲ ಒಂದೇ ಅನ್ನ ತಿಂತಾದೀವಿ, ಈ ರೀತಿ ಬಿಟ್ಬಿಡಿ ಸಾಕು. ನಾವು ಬೇಕಾದಷ್ಟು ದೇಶ ಬೆಳೆದಿದೆ, ರಾಜ್ಯ ಬೆಳೀತಾ ಇದೆ, ಬೇಕಾದಷ್ಟು ವಿಜ್ಞಾನ ಬೆಳೀತಾ ಇದೆ. ಅದು ಬಿಟ್ಟು ನಾವಿನ್ನೂ ತಲೆಯಲ್ಲಿ ಸಗಣಿ ತುಂಬ್ಕೆ ಕೂತ್ಕೊಂಡ್ರೆ ನಾವು ಸಗಣಿ ತುಂಬ್ಕೊಂಡೇ ಹೊಂಟೋಗ್ತೀವಿ. ದಯವಿಟ್ಟು ಇಂಥವೆಲ್ಲ ಬಿಟ್ಬಿಡಿ, ಬೇಡ. ದೇವರಿದ್ದಾನೆ, ಕೈ ಮುಗಿರಿ. ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿ, ಒಳ್ಳೆ ವಿದ್ಯೆ ಕಲಿಸಿ, ಅವ್ರ ಮುಂದೆ ದೊಡ್ಡ ಮೇಧಾವಿಗಳಾಗ್ತಾರೆ. ಈ ರೀತಿ ನೀವು ದೇವರನ್ನು ಹೆಗ್ಲ ಮೇಲೆ ಹಾಕಿ ಕೂತ್ಕೊಂಡ್ರೆ ಅವರು ಅಷ್ಟೇ. ಮತ್ತು ವಿದ್ಯೆ ಯಾರು ಕಲಿಸೋದು? ಬಿಡ, ಏನೋ ಒಂದು ವಾರ ಆಗ್ತಾರೆ, ಇವನು ಯಾವನು ಹೇಳೋಕ್ಕೆ. ಇದೆಲ್ಲ ಬೇಡ. ನಾವು ಇಷ್ಟು ವರ್ಷ ಬಂದಿದ್ದೀವಿ, ನಾವು ದೇವರಿಗೆ ಕೈ ಮುಗಿತಾ ಇದ್ದೀವಿ, ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀವಿ. ಆದರೆ ಈ ಥರ ತಲೆಯಲ್ಲಿ ಸಗಣಿ ತುಂಬಿಕೊಂಡು ನಾವು ಇದುವರೆಗೂ ಯಾವುದು ಮಾಲೆ ಗೀಲೆ ಹಾಕಲ್ಲ, ಎಲ್ಲ ದೇವ್ರನ್ನೂ ನಾವು ಕೈ ಮುಗಿತೀವಿ. ಆದರೆ ನಮಗೆ ಪ್ರಾಮುಖ್ಯತೆ ಕೊಡೋದು ಫಸ್ಟ್ ಮನೆಯ ದೇವರು. ಅದನ್ನು ಬಿಟ್ಟರೆ ಜಾಸ್ತಿ ಫ್ರೆಂಡ್ಸ್ ಇದ್ದಂಗೆ ಬೇರೆ ದೇವರುಗಳು. ಮನೆ ದೇವರು ಅಪ್ಪ ಅಮ್ಮ, ಬೇರೆ ದೇವರು ಒಂಥರ ಸ್ನೇಹಿತರು, ನೆಂಟರು, ಬಂಧು ಬಳಗರಿದ್ದಂಗೆ ಅವೆಲ್ಲ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.